ಮೈನವ್ರೆ, ನಾನು ನಿಮ್ ಜೊತೆ ಮಾತಾಡ್ದೆ, ನಿಮ್ನ ನೋಡ್ದೆ, ಎಷ್ಟು ಒದ್ದಾಡ್ತಾ ಇದ್ದೀನಿ ನಿಮ್ಗೆ ಗೊತ್ತಾ? ಯಾಕೆ ಮೈನವ್ರೆ ಕಾಲ್ ಮಾಡ್ತಿಲ್ಲ? ಯಾಕೆ ನನ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ? ಹಲೋ 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 ಮೈನವ್ರೆ, ಕೇಳಿಸ್ತಾ ಇದ್ಯಾ? ಹಲೋ ಧ್ರುವ ಅವರೇ, ಹೇಳಿ. ಹಾ ಮೈನವ್ರೆ, ಇವಾಗ ಕೇಳಿಸ್ತಾ ಇದೆ. ಹೇಳಿ ಹೇಳಿ. ಅದು ನನ್ನ ಅಪ್ಪಯ್ಯ ಅಮ್ಮ ಊರ್ಗುಂಟವ್ರೆ. ಅವ್ರನ್ನ ಊಟಕ್ಕೆ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿವ್ನಿ. ನೀವು ನಮ್ಮ ಜೊತೆ ಬರ್ತೀರಾ? ಬರ್ತೀರಾ ಅಂತ ಕೇಳ್ತಿದ್ದೀರಲ್ಲ ಮೈನವ್ರೆ, ಬಾ ಅಂತ ಹೇಳ್ಬೇಕು ತಾನೆ. ನೀವು ಮಾತಾಡಿದ್ರೆ ಸಾಕು ಅಂತ ನಾನು ಇಲ್ಲಿ ಒದ್ದಾಡ್ತಾ ಇದ್ದೀನಿ. ಅಂಥದ್ರಲ್ಲಿ ಬಾ ಅಂತ ಹೇಳಿದ್ರೆ ನಾನು ಬರಲ್ವಾ? ಸರಿ, ಹಾಗಾದ್ರೆ ಇಡ್ಲಾ? ಮೈನವ್ರೆ, ಒಂದ್ ನಿಮಿಷ. ಹೇಳಿ. ಇಷ್ಟು ಬೇಗ ಫೋನ್ ಇಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಇನ್ ಸ್ವಲ್ಪ ಹೊತ್ತಾದ್ರೂ ಮಾತಾಡ್ಬೋದಾ ಪ್ಲೀಸ್? ಧ್ರುವ ಅವರೇ, ಅಪ್ಪಯ್ಯ ಅಮ್ಮ ಊರಿಗೆ ಹೊರಟು ಬಿಡ್ತಾರೆ. ಅವ್ರ ಜೊತೆ ಇನ್ನೊಂದು ಸ್ವಲ್ಪ ಹೊತ್ತು ಕಾಲ ಕಳಿಬೇಕು ಅಂತ ಅನಿಸ್ತೈತೆ. ಅದಕ್ಕೆ ಫೋನ್ ಇಡ್ತೀನಿ. ಸರಿ ಸರಿ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ನೀವು ಫೋನ್ ಮಾಡಿದ್ರಲ್ಲ, ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಸರಿ. ಸತ್ಯ, ನಿನ್ನಂತ ಒಳ್ಳೆ ಮನುಷ್ಯನ್ಗೆ ನನ್ನ ಜೋಡಿ ಎಲ್ಲ ಧ್ರುವ ಅವ್ರೆ. ನೀವು ಅಮೃತ ತುಂಬಿರೋ ಕಳಶ, ನಾಯಿ ಮುಟ್ಟಿರೋ ಮಡಿಕೆ. ಆದ್ರೂ ನಿಮ್ ಜೀವನದಲ್ಲಿ ಬಂದು ನಿಮ್ ಹೃದಯಕ್ಕೆ ಗಾಯ ಮಾಡಿ ಹೋಗ್ತಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ.